ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರಂಗ ನಮ್ ಕಿಪ್ಪಿ ಕೀರ್ತಿದು ಬ್ರೇಕಪ್ ಆಗೈತಿ. ದಚ್ಚು ಇದು ನಿನಗೆ ನ್ಯಾಯನ ದಚ್ಚು ಹೇಳು. ಕಿಪ್ಪಿ ಅಕ್ಕ, ನೀವಿಬ್ರು ನಿಮ್ದು ಲವ್ ಸ್ಟೋರಿ ವಿಡಿಯೋ ಮಾಡಿದ್ರಲ್ಲ, ಅವತ್ತ ನನಗೆ ಗೊತ್ತಿತ್ತು ಇವ್ ನಿನಗ್ ಕೈ ಕೊಡ್ತಾನ ಅಂತ. ಯಾಕಂದ್ರೆ ಇವ್ನ ಮಕ ನೋಡು, ಒಂದ್ ಎಕ್ಸ್ಪ್ರೆಷನ್ ಸತಿಗೂ ಕಾಣಿಸ್ವಲ್ದು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನಮ್ ಕಿಪ್ಪಿ ಅಕ್ಕ ಎಂತ ಒಳ್ಳೆ ಹುಡುಗಿ ಗೊತ್ತಾ? ಫಸ್ಟ್ ಗೆ ನನ್ನ ಹತ್ರ ಮೇಕಪ್ ಐಟಮ್ಸ್ ಇಲ್ಲ ಅಂತಾಳ. ಅಂತ ಮೇಕಪ್ ಐಟಮೇ ಇಲ್ಲ ನನ್ನ ಹತ್ರ. ಆಮೇಲೆ ಒಂದ್ 10-20 ಮೇಕಪ್ ಐಟಮ್ಸ್ ನ ತೋರಿಸ್ತಾಳ. ಇದು ಕ್ರೀಮು, ಇದು ಅಷ್ಟೇ ಕ್ರೀಮು, ಕ್ಲಿಪ್, ಸ್ಟಿಕ್ಕರ್ಸ್, ನೋಡಿ ಇದೆಲ್ಲ ಒಡೆದೋಗ್ಬಿಟ್ಟಿದೆ. 3 ಲಿಪ್ಸ್ಟಿಕ್ ಇರೋದು ನನ್ನ ಹತ್ರ. ಇದೇನು ಕ್ರೀಮ್, ಅದು ಬಿಟ್ರೆ ಇದೊಂದು ಫೌಂಡೇಶನ್ ಇದೆ. ಇದ್ರಲ್ಲಿ ನಾನು ಕ್ರೀಮ್ ಇದೆ, ಮಸ್ಕಾರ ಒಂದಿದೆ, ಅದು ಬಿಟ್ರೆ ಇದೊಂದು ಪೌಡರ್ ಏನೋ ಇದೆ, ಅದು ಬಿಟ್ರೆ ಸನ್ಸ್ಕ್ರೀನ್, ಅದು ಬಿಟ್ರೆ ಇದು ಎಲ್ಲ ಸ್ವಲ್ಪ ಇರೋದು. ಇದೆಲ್ಲ ಅಕ್ಕೊಂದು ಥಿಂಗ್ಸ್ ಅಂತೆ. ನನ್ನ ಹತ್ರನು ಥಿಂಗ್ಸ್ ಅದಾವಕ್ಕ, ಆದ್ರೆ ಏನ್ ಮಾಡೋದು, ತೋರ್ಸಕ್ ಆಗಲ್ಲ ಅಷ್ಟ. ನೋ ಕಾಮೆಂಟ್ಸ್. ಕಿಪ್ಪಿ ಲವ್ ಸ್ಟೋರಿ ಸ್ಟಾರ್ಟ್ ಆದಾಗ ಅದ್ರ ಬಗ್ಗೆ ನ್ಯೂಸ್ ಚಾನೆಲ್ ನಾಗೆಲ್ಲ ಬಂದಿತ್ತು. ಲೆವೆಲ್ ಬಿದ್ದಿರೋದು ನಿಜನಾ? ಅದು ನೀವು ಬಿಟ್ಟಿರೋ, ನಾವೇನ್ ಹೇಳಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾಡ್ಕೊಂಡು ಹೋಗ್ತಾ ಇದೀವಿ, ಯಾಕೆಂದ್ರೆ ಅವನು ತುಂಬಾ ಒಳ್ಳೆ ಹುಡುಗಾನೆ. ಪಕ್ಕ ಒಳ್ಳೆ ಹುಡುಗ ಬಿಡು ಅವನು. ಇಂತ ಮನುಷ್ಯನ ಜೊತೆ ಹೇಗೆ ಇರಕ್ಕಾಗುತ್ತೆ ಹೇಳಿ? ನನಗೂ ಸಾಕಾಗಿ ಎಷ್ಟೊಂದು ಸಹಿಸೋದು, ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ, ಎಲ್ಲ ನಾನು ಸಹಿಸಿ ಸಾಕಾಗಿದೆ. ಬೇಡ ಇದು. ಇವಾಗ್ಲೇ ಮದ್ವೆಗಿಂತ ಮುಂಚೆನೆ ಈ ತರ ಅಂದ್ಮೇಲೆ ಈ ತರ ಎಲ್ಲ ಅನುಮಾನ ಪಡ್ಕೊಂಡು ಈ ತರ ಎಲ್ಲ ಇದ್ ಮಾಡಿದ್ರೆ ನಾವ್ ಎಲ್ಲಿ ಹೋಗೋಣ? ಅವನು ತುಂಬಾ ಒಳ್ಳೆ ಹುಡುಗಾನೆ. ಕುಡಿಯೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು, ಇಲ್ಲ ಜಗಳ ಆಡೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು, ಆದ್ರೆ ಈ ಅನುಮಾನ ಪಡೋರ್ ಜೊತೆ ನನ್ ಜೀವನ ಮಾಡಕ್ ಆಗಲ್ಲ. ಈಕಿ ಬಾಯ್ ಫ್ರೆಂಡ್ ಹೆಸರು NS ಲವರ್ ಮುತ್ತು ಅಂತ. ಗಾಡಿ ಹೆಸರನ್ನ ID ಮಾಡ್ಕೊಂಬಿಟ್ಟ. ನೀವು ನನ್ ಕಂದ ಸ್ಮೂತ್ ಆಗಿ ನಡೀತದ ಕಿಪ್ಪಿ ಲವ್ ಸ್ಟೋರಿಯಾಗ ಕಡ್ಡಿ ಇಟ್ಟು ಅಲ್ಲಾಡ್ಸಿ ಫಿಟ್ಟಿಂಗ್ ಇಟ್ಟದ್ದು ಈ ದಚ್ಚು ಅನ್ನೋ ಹುಡುಗ. ದಚ್ಚು ಇದು ನಿನಗೆ ನ್ಯಾಯನ ದಚ್ಚು ಹೇಳು? ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಬೇಕಿದ್ರೆ ಸುನಿಲ್ ನನ್ನ ಕೇಳು ದಚ್ಚು, ಬೇಕಿದ್ರೆ ಫ್ರೆಂಡ್ ಅಷ್ಟೇ, ನಮ್ಮಿಬ್ರು ಲವರ್ ಅಲ್ಲ, ಲವರ್ಸು ಅಲ್ಲ. ಫಸ್ಟ್ ಆಫ್ ಆಲ್ ಮುತ್ತು ನನಗೆ ಒಂದೇ ಒಂದು ಕಾಲ್ ಆಗ್ತಾ, ಕಿಪ್ಪಿ ನಿನ್ ಜೊತೆ ಮಾತಾಡ್ತಿದ್ದಾಳ ಅಂತ. ಇವ್ನ ಇನ್ಸ್ಟಾಗ್ರಾಮ್ ID ಗೋಲ್ಡ್ ದಚ್ಚು ಅಂತ. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ಇನ್ನು ಇವನಂತರೂ ಚಪ್ರಿ ಅನ್ನೋ ಪದಕ್ಕ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗ. ನಾನ್ ಬರೀ ಕಿಪ್ಪಿ ಫ್ರೆಂಡ್ ಅಷ್ಟೇ, ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು, ಬೆಸ್ಟ್ ಫ್ರೆಂಡ್ ಮುತ್ತುದು, ನಂದು ಬರೀ ಫ್ರೆಂಡ್ ಅಷ್ಟೇ. ಬರೀ ಫ್ರೆಂಡ್. ಈ ಹೈ ಪ್ರೊಫೈಲ್ ಕೇಸ್ನಾಗ ಏನಾತಂತ ಇವನ್ ಬಾಯಿಂದಾನ ಕೇಳ್ರಿ. ನಾನು ಇಲ್ಲ ಅಂತ ಅಂದೆ, ಯಾಕೋ 2 ಅವರ್ ಇಂದ ಬಿಸಿ ಬರ್ತಿದೆ ಅಂತ ಕೇಳ್ದ. ಅಂಡ್ ಅವ್ನ್ ಗೊತ್ತಿರಂಗೆ ನಮ್ಮ ಹುಡುಗ ಯಾರೋ ಅವ್ನ್ ಮಾತಾಡ್ತಿರ್ಬೋದು ಅಂತ ಅವ್ನಿಗೂ ಅನ್ಸೈತೆ. ಅವನು ನನಗ್ ನಂಬರ್ ಕೊಟ್ಟ, ಕಾನ್ಫರೆನ್ಸ್ ಹಾಕೋ ಅಂದ. ಅಲ್ಲ, ಅವು ಬೆಳೆದ್ರದ ಇಟ್ಟಿಟ್ ಬೆಳೆದವ್ ಮೀಸಿ ಅದನ್ನ ತಿರುಗ್ಕೆ ನಾವ್ ನೋಡ್ರಿ ಇವನು. ಸೊ ಬೇಸಿಕಲಿ ಕಿಪ್ಪಿ ಸುನಿಲ್ ಅನ್ನೋ ಹುಡುಗನ್ ಜೊತೆಗೆ 2 ಗಂಟೆಯಿಂದ ಫೋನ್ ನಾಗ ಮಾತಾಡ್ತಿದ್ಲು. ಅಲ್ಲ, ಈಕಿ ಮಾಡ 60 ಸೆಕೆಂಡ್ ರೀಲ್ಸ್ ನ ನಮ್ ಕೈಲಿ ನೋಡಕ್ಕಾಗಲ್ಲ. ಅಂತದ್ರಾಗ ಇವನು ಈಕಿ ಜೊತೆಗೆ 2 ತಾಸ್ ಮಾತಾಡೇನಂದ್ರ ಗ್ರೇಟ್ ಆಗ್ಬಿಡು. ಸೊ ಇವ್ರಿಬ್ರು ಫೋನ್ ನಾಗ 2 ತಾಸ್ ಮಾತಾಡ್ಬೇಕಾರ ಮುತ್ತು ಕಿಪ್ಪಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ಯಾನ. ಆಬ್ವಿಯಸ್ಲಿ ಈ ಫೋನ್ ಬಿಸಿ ಬಂದಕ್ಕ ಅವನಿಗೆ ಡೌಟ್ ಬಂದು ದಚ್ಚುಗ ಕಾನ್ಫರೆನ್ಸ್ ಹಾಕ ಕೇಳಾನ. ಸೊ ದಚ್ಚು ಕಾನ್ಫರೆನ್ಸ್ ಹಾಕೋದ್ರ ಜೊತೆಗೆ ಇವ್ರ ರಿಲೇಶನ್ಶಿಪ್ ಗೆ ಬೆಂಕಿನೂ ಹಾಕ್ಬಿಡ್ತಾನ. ಆಮೇಲೆ ಏನು ಕಿಪ್ಪಿ ಲವರ ನಿನ್ಗೆ ಒಳಗಡೆ ನಡ್ತಿದ್ಯಾ ನೋಡು, ಅಣ್ಣಂಗೆ ಹೇಳ್ದೆ. ನೋಡಿ ಯಾವಾಗ ಮದ್ವೆ ಈ ತರ ಫಿಟ್ಟಿಂಗ್ ಇಟ್ಟು ಈ ರಿಲೇಶನ್ಶಿಪ್ ಹಾಳ್ ಮಾಡಿದ್ಮ್ಯಾಗ ಅಣ್ಣ ಈ ತರ ರೀಲ್ಸ್ ಹಾಕ್ಯಾನ. ಅಂಡ್ ನೀನ್ ಹೇಳ್ತಿರೋದು ನಾನ್ ಜಸ್ಟ್ ಒಂದು ಕಾನ್ಫರೆನ್ಸ್ ಹಾಕಿರೋದು ಅಷ್ಟೇ. ಅದರಿಂದ ಏನಾಯ್ತು, ಇದು ನನ್ನಿಂದಾನೇ ಆಯ್ತು ಇದ್ರೆ ಸಾರಿ, ಇದು ನನ್ನಿಂದ ಅಂತೂ ಆಗಿಲ್ಲ. ಏನು ಕಿಪ್ಪಿ ಲವರ ನಿನ್ಗೆ? ನೀನು ಮತ್ತೆ ಸುನಿಲ್ ನಾನು ಎಲ್ಲೂ ಕೂಡ ಲವರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ನೋಡಿ ಯಾವಾಗ ಮದ್ವೆ? ಇನ್ನು ಇವನ್ ಬಯೋದಾಗ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಅಂತ ಬರ್ಕೊಂಡಾನ. ಈ ತರ ಮಾಡ್ತೀಯ ಪಾದಾರ್ಪಣೆ? ಇವಾಗ್ಲೇ ನನಗೆ ಅದು ವಿಡಿಯೋ ಡಿಲೀಟ್ ಆಗ್ಬೇಕು, ಅದೇನ್ ಮಾಡ್ತೇವೆ ನನಗೆ ಗೊತ್ತಿಲ್ಲ. ಸುಮ್ನೆ ಎಷ್ಟು ಡ್ಯಾಮೇಜ್ ಆಯ್ತಿದೆ ನಮ್ದು. ಸೊ ಮುತ್ತು ಕಿಪ್ಪಿ ಮಾತಾಡಿದ್ ಕೇಳಿಸ್ಕೊಂಡ್ ಮ್ಯಾಗ ಫುಲ್ ರಚ್ಚಿಗೆದ್ದು ಆಕಿ ಜೊತೆಗೆ ಬ್ರೇಕಪ್ ಮಾಡ್ಕೊಂತಾನ. ಇದರಿಂದ ನಮ್ ಕಿಪ್ಪಿ ಫುಲ್ ರಚ್ಚಿಗೆದ್ದು ಸ್ಟೋರಿ ಮ್ಯಾಗ ಸ್ಟೋರಿ ಹಾಕಕತ್ ಬಿಟ್ಲು. ಈಕಿ ಎಷ್ಟ್ರ ಮಾಡಿ ಸ್ಟೋರಿ ಹಾಕ್ಯಾಳ ಅಂದ್ರ ನೀವ ನೋಡ್ರಿ, ಇದು ಸ್ಟೋರಿನೋ ಇಲ್ಲ ರೈಲಿನ ಬೋಗಿನೋ ಒಂದು ಗೊತ್ತಾಗೋಲ್ದು. ನಾನೇನ್ ಹೇಳಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕೆ ಜನರೇ ಎಲ್ಲರೂ ನನ್ನ ಅನ್ಫಾಲೋ ಮಾಡ್ತಾ ಇದ್ದೀರಾ? ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬ್ರೇಕಪ್ ಆದಾಗ ಯೂಶಲಿ ಜನರು ದುಃಖ ಪಡ್ತಿರ್ತಾರ. ಅಂತದ್ರಾಗ ಅಕ್ಕ ಮೇಕಪ್ ಹಾಕ್ಯಂಬಂದ್ ವಿಡಿಯೋ ಮಾಡಕತ್ತಾಳ ಅಂದ್ರ ಗ್ರೇಟ್ ಈಕಿ. ಅಂತ ಮೇಕಪ್ ಐಟಮೇ ಇಲ್ಲ ನನ್ನ ಹತ್ರ. ನಾವೇನೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀನಿ, ಅಷ್ಟ್ ಕಷ್ಟಪಟ್ಟು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ. ಸೊ ಬೇಸಿಕಲಿ ಈಕಿ ಕಾಂಟ್ರವರ್ಸಿ ಆಗಿರೋದ್ರಿಂದ ಜನರು ಈಕಿನ ಅನ್ಫಾಲೋ ಮಾಡಕತ್ತಾರ. ಜನರೇ ಅಂತೆಲ್ಲ ಕ್ರಿಯೇಟ್ ಮಾಡಿ, ನೀವಂದ್ರೆ ಇಷ್ಟ ಇಲ್ಲ ಅಂತೆಲ್ಲ ಕ್ರಿಯೇಟ್ ಮಾಡಿ, ಅಷ್ಟೆಲ್ಲ ಕಷ್ಟಪಟ್ಟು ನೀವೇ ನನ್ನ ಬೆಳೆಸ್ಬಿಟ್ಟು ಇವಾಗ ನನ್ನ ಕೈ ಬಿಡಿಯೋದು ಈ ನ್ಯಾಯನ ಜನರೇ? ಯಾಕೆ ಒಂದು ವಿಡಿಯೋ ಮಾಡು, ಇಲ್ಲ ಕೂದಲನ್ನ ಸರಿ ಮಾಡ್ಕ್ಯಾ. ಇದೇನಿದು? ಇಲ್ಲಿ ನೋಡ್ರಿ ಅಕ್ಕ ಬರ್ಕಂದಳ, ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಸುಮ್ನೆ ಇದ್ದಾಗ ನೀವೇ ನನ್ನ ಬೆಳೆಸ್ಬಿಟ್ಟು ಕೈ ಬಿಡುವುದು ಯಾವ ನ್ಯಾಯ?
ಜನರೇ ನಾನು ಎಲ್ಲರಿಗೂ ಒಳ್ಳೇದು ಮಾಡಿ ಹೇಗಿತ್ತು 100 ಸಿಂಬಳ. ಈ ಕೇಳೋದು ಕರೆಕ್ಟ್ ಐತಲ್ಲ, ಮತ್ತೆ ಸುಮ್ನೆ ಇದ್ಲಿಕ್ಕೆ ನೀವ್ ಎದಕ್ ಬೆಳಸಕ್ ಹೋಗಕ್ಕೂ ನಿಮ್ದ ತಪ್ಪದು. ಸರಿ ಆಯ್ತಪ್ಪ. ಅಯ್ಯೋ ಆಕ್ಚುಲಿ ಈಕಿ ಮಾತಾಡಿದ್ಲಲ್ಲ ಸುನಿಲ್ ಅನ್ನೋ ಹುಡುಗನ ಜೊತೆಗೆ, ಇವನ ನೋಡ್ರಿ ಇವನು ಕೂಡ ಪ್ರಾಪರ್ ಚಪ್ರಿ. ಅವನಿಗೆ ಕೇಳ, ಸಾರಿ ಮಚ್ಚ, ನಾನು ನೀನು ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಆದ್ರೆ ಈ ಮುತ್ತುಗೆ ಅರ್ಥ ಆಗಿಲ್ಲ. ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ನಿನಗೆ ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಸಾರಿ. ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ಬೇಜಾರಾಗಬೇಡ. ಅವರು ಮೈನರ್ ಅಲ್ಲ, ಮೇಜರ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಯಾವ್ದೋ ಒಂದು ಕಾಲದಲ್ಲಿ ನಿಮ್ನ ತುಂಬಾ ಇಷ್ಟ ಪಡೋರು ಇವತ್ತು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ನನ್ನ ಫ್ರೆಂಡಿಗೆ ನಾನು 50 ರೂಪಾಯಿ ಸಾಲ ಕೊಡಲ್ಲ ಅಂತ ಅಂದಾಗ ಅವನು ಇದೇ ತರ ಸ್ಟೇಟಸ್ ಹಾಕೋದು. ನೀವು ಅಬ್ಸರ್ವ್ ಮಾಡಿರ್ತೀರಾ, ಯಾವ್ದೋ ಒಂದು ಕಾಲದಲ್ಲಿ ನಿಮ್ನ ತುಂಬಾ ಇಷ್ಟ ಪಡೋರು ಇವತ್ತು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ಇವಾಗ ಅರ್ಥ ಆಯ್ತು ಅವ್ರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ನಮ್ಮನ್ನ ಅಂತ. ಅದಕ್ಕೆ ಅವರು ನಮ್ ಜೊತೆ ಮೊದ್ಲಿನ ತರ ಇಲ್ಲ. ಯಾವ ಸ್ಥಾನದಾಗ ಇಟ್ಟಾರ? ಕಲ್ ಮ್ಯಾಗ ಇಟ್ಟಾರ ಆಟ. ನೀ ಯಾರ ಜೊತೆ ಬೇಕಾದ್ರೂ ಹೋಗು, ಯಾರ ಸ್ನೇಹ ಬೇಕಾದ್ರೂ ಮಾಡು, ಯಾರನ್ನ ಪ್ರೀತಿ ಬೇಕಾದ್ರೂ ಮಾಡು. ಸ್ನೇಹ ಹಿಂಗ್ ಮಾಡ್ತಾರಂತ ನನಗೆ ಗೊತ್ತದ ಬಿಡು. ಇದು ಯಾವ್ದಾದ್ರು ದಬಡಿ ಸಿಂಬಲ್ ಇದ್ದಂಗ ಐತಿ. ನೀವ್ ಯಾವ್ದಾರು ರಿಲೇಶನ್ಶಿಪ್ ನಾಗ ಅದಿರಿ, ಯಾರ ಜೊತೆಗಾರ ಅಂತಂದ್ರೆ ಅವ್ರ ನಿಮ್ಗೆ ಇಂಪಾರ್ಟೆಂಟ್ ಆಗಿರಕ. ಅದು ಬಿಟ್ಟು ಫ್ರೆಂಡ್ಸ್ ಬೆಸ್ಟಿಗೆ ಇಷ್ಟೇ ಅನ್ಕೊಂಡ್ರೆ ಮತ್ತೆ ಹಿಂಗ ಗುಮ್ಸ್ಕೊಳೋದು. ಸೊ ನನಗೇನು ಮಾಡಕ್ ಕೆಲ್ಸ ಇದಿಲ್ಲ. ನಾನು ಬೇಡ ಅಂದ್ರು ನನ್ನ ಫೀಡ್ನಾಗ ಇವ್ರ ಲವ್ ಸ್ಟೋರಿ ಬರ್ತಾನೆ ಇತ್ತು. ತಲೆ ಕೆಟ್ಟ ತೆಗಿ ಹತ್ತಾಗ ನಾನು ಒಂದು ಮಾಡೋಣ ಅಂತ ವಿಡಿಯೋ ಮಾಡಿಬಿಟ್ಟಿದ್ದನ್ನ. ಸೊ ನೋಡ್ರಿ, ಇಷ್ಟ ಆಗಿತ್ತಪ್ಪ ಅಂದ್ರೆ ಡಿಫ್ರೆಂಟ್ ಆಗೈತಿ ವಿಡಿಯೋ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ಡಿಸ್ಕ್ರಿಪ್ಷನ್ ಹಾಕಿರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಕಾಶ್ ಅವ್ರ VIP ಚಾನಲ್ದು ಫ್ರೀ ಆಕ್ಸೆಸ್ ನ ಪಡೀರಿ. ಈ IPL ಸೀಸನ್ ನಾಗ ಮಿಸ್ ಔಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸ್ಟಾರ್ಟ್ ಅರ್ನಿಂಗ್ ಟುಡೇ. ಇದ್ರಾಗ ಆರ್ಥಿಕ ನಷ್ಟ ಆಗೋ ಚಾನ್ಸಸ್ ಇರ್ತೈತಿ, ನೋಡ್ಕೊಂಡ್ ಆಟಾಡ್ರಿ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.